ಅಲ್ಲಿಂದ ಬೆಂಗಳೂರು UP ಅಂತ ಶೂಟಿಂಗ್ ಆಯಿತು. ತಾರಾಗಣ ಹುಡುಕೋಣ ಅಂದಾಗ ಫಸ್ಟ್ ನಾನು ರಾಗಿಣಿ ಅವರಿಗೆ ಕತೆ ಹೇಳಿದೆ, ತುಂಬ ಇಷ್ಟಪಟ್ಟರು. ರಾಗಿಣಿಯಿಂದ ಹಿಡಿದು ಅದ್ವಿತಿ ಶೆಟ್ಟಿವರೆಗೂ 13 ಜನಕ್ಕೆ ಮೀಟ್ ಮಾಡಿದೆ. ಹರ್ಷಿಕಾ ಪುಣಚ್ಚ, ಮೇಘನಾ ಗಾಂವ್ಕರ್, ಅದ್ವಿತಿ ಶೆಟ್ಟಿ 3 ಜನನೂ ನಿರಾಕರಿಸ್ಬಿಟ್ರು. ಅದಕ್ಕೆ ತುಂಬ ನೆಗೆಟಿವ್ ಇದೆ ರೋಲ್, ತುಂಬ ಕಷ್ಟ ಆಗುತ್ತೆ ನಮಗೆ ಅಂತ ಹೇಳಿಬಿಟ್ರು. ಮಿಕ್ಕಿದವ್ರದ್ದು ಡೇಟ್ ಸಮಸ್ಯೆ ಆಯಿತು. ನಾವು ಶುರು ಮಾಡಿದಾಗ ಕೆಲವ್ರದ್ದು ಅಷ್ಟೊಂದು ಬಡ್ಜೆಟ್ ನಮ್ಮ ಹತ್ರ ಇರಲಿಲ್ಲ. ಹೀಗಾಗಿ ಅವರೆಲ್ಲರಿಗೂ ಬಿಟ್ಟು ಹೊಸಬರನ್ನ ಇಂಟ್ರೊಡಕ್ಷನ್ ಮಾಡೋಣ, ಕಥೆ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಅಂದ್ಬಿಟ್ಟು ಈ ಹೊಸ ತಂಡಕ್ಕೆ ಮಾಡಿಕೊಂಡ್ರು. ನಾನು ಫಸ್ಟು ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆದೆ. ಅಲ್ಲಿಂದ ಬಂದು ಮತ್ತೆ ಲವರ್ ಬಾಯ್ ಆಗಿ ಇವ್ರ ಜೊತೆ ರಿಹರ್ಸಲ್ ಮಾಡಿದೆ. ಬಟ್ ಮತ್ತೆ UPನಲ್ಲಿ ಶೂಟಿಂಗ್ ಮಾಡುವಾಗ ಇನ್ನೊಬ್ರು ಕಲಾವಿದರಿಗೆ ನಾನು ಕರ್ಕೊಂಡೋಗಿ ಬಡ್ಜೆಟ್ ಇರಲಿಲ್ಲ. ಸರಿ ನಾನು ಆ ರೋಲ್ ಮಾಡ್ಕೋತೀನಿ. ಇಲ್ಲಿ ರಾತ್ರಿ 11:30ಗೆ ರಿತೇಶ್ಗೆ ಕರೆದು ಆಫೀಸ್ಗೆ ಅವ್ರು ಪ್ರಿಪೇರ್ ಮಾಡಿ ಶೂಟ್ ಮಾಡಿದ್ರು ಅಂತಂತು. ಟೆಕ್ನಿಕಲಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಉತ್ಸಾಹಿ ತಂಡ. ಕಥೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ, ನಿರ್ದೇಶನ ಪ್ರಮೋದ್ ಜೋಯಿಸ್ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾನೆ. ಸೊ DOP ಶಂಕು ಅವ್ರಿಗೂ ಹೊಸ ಚಾನ್ಸು, ಫಸ್ಟ್ ಫಿಲಮ್ಮು. ಚೇತನ್ ಕೃಷ್ಣ ಅವ್ರದ್ದು 2ನೇ ಸಿನಿಮಾ. ಅಕ್ಷಯ್ ಪಿ ರಾವ್ ಒಬ್ಬರು ಹಿರಿಯರು. ಮಿಕ್ಕಿದವರೆಲ್ಲರೂ ನಮ್ಮ ಅಸೋಸಿಯೇಟು, ಅಸಿಸ್ಟೆಂಟ್ ಡೈರೆಕ್ಟರು ಎಲ್ಲರೂ ಹೊಸಬ್ರು. ಬಟ್ ಎಲ್ಲರೂ ಯಂಗಂಡೆ ಎನರ್ಜೆಟಿಕ್ ಆಗಿ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರು. ಅದರಿಂದ ನನ್ನ ಪ್ರೊಡಕ್ಷನ್ ಈಸಿ ಆಯಿತು. ನನ್ನ ಪ್ರೊಡ್ಯೂಸರ್ಗಳು ಪೂಜೆಯಿಂದ ಹಿಡಿದು ಇಲ್ಲಿವರೆಗೂ ಕುಂಬಳಕಾಯಿ ಅಥವಾ ಪ್ರೆಸ್ ಮೀಟ್ಗೂ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಆ ನಂಬಿಕೆ ನನ್ನ ಮೇಲೆ ಇಟ್ಟು ಅವರು ಅಲ್ಲಿಂದನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಶೋಕ್, ಮೋಹನ್ ಹಾಗೂ ಹನಿ ಚೌಧರಿ ಸರ್ಗೆ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ. UP ನಾವು 2 ಕಾರಣಕ್ಕೆ ಮಾಡಿದ್ವಿ. ಒಂದು ನೈಜ ಕಥೆ ಇದೆ ಅಂತ UPನಲ್ಲಿ ಆಗ್ತಾನೆ ಒಂದು ಮರ್ಡರ್ ಆಗಿತ್ತು ಇದೇ ಥರ. ಆ ಕಥೆಗೆ ಅಲ್ಲಿ ಹೋಲಿಕೆ ಆಗಲಿ ಅಂತ ಒಂದು ಮಾಡಿದ್ವಿ. ಇನ್ನೊಂದು ಚರಣ್ ಸುವರ್ಣ ಅಂತ ವಿಸಿಕಾ ಫಿಲಮ್ಸು, ಅವರು UP ಸಬ್ಸಿಡಿನಲ್ಲಿ ಸ್ವಲ್ಪ ಗೊತ್ತಿದೆ ಅವ್ರಿಗೆ. ನಾವು ಯಾವುದೇ ಲ್ಯಾಂಗ್ವೇಜ್, ರೀಜಿಯನಲ್ ಲ್ಯಾಂಗ್ವೇಜು ಅಲ್ಲಿ ಶೂಟ್ ಮಾಡಿದಾಗ ಮಿನಿಮಮ್ 20 days ಅಂತ ಶೂಟ್ ಮಾಡಿದಾಗ ನಮಗೆ 25% ಸಬ್ಸಿಡಿ ಅಂತ ಕೊಡ್ತಾರೆ. ಇದು ನಾವು ಬಡ್ಜೆಟ್. ಸೊ ಇಲ್ಲ, 1 ಕೋಟಿಗೆ 25 ಲಕ್ಷ, ನಾಟ್ ಬಡ್ಜೆಟ್. 1 ಕೋಟಿಗೆ 25 ಲಕ್ಷ ಅಂತ ಅಲ್ಲಿ ಸಣ್ಣ ಪುಟ್ಟ ಕಲಾವಿದರಿಗೆ ಅವ್ರ ಆಧಾರ್ ಕಾರ್ಡು ಪ್ರತಿಯೊಂದೂ, ಮತ್ತು ಶೂಟಿಂಗ್ಗಿಂತ ಮುಂಚೆನೇ ನಾವು ಪರ್ಮಿಷನ್ ತಗೋಬೇಕಾಗುತ್ತೆ. ಇವೆಲ್ಲ ನನಗೆ ಚರಣ್ ಸರ್ ಹೌದು. ಸೊ ನಾವು ಮುಹೂರ್ತ ಮಾಡೋಕೆ ಮುಂಚೆನೇ ಪರ್ಮಿಷನ್ ಎಲ್ಲ ಅಪ್ಲೈ ಮಾಡಿದ್ವಿ. ಸೊ ಅಲ್ಲ, ಬನಾರಸ್ ಆಗಿದೆ. ಸೊ ಅವರು ಆ ಟೀಮ್ನಲ್ಲಿದ್ದರು. ಅವರು ನಮಗೆ ಸಲಹೆ ಮೇರೆಗೆ ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಸೊ ಚರಣ್ ಸವರ್ಣ ಇಲ್ಲ ಅಂದರೆ ನಾವು UPಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ನಮಗೂ ಭಯ ಇತ್ತು. ಅಲ್ಲಿಗೆ ಹೋದ್ವಿ. ಅವರ ಮುಖಾಂತರ ಶ್ರೀನಿವಾಸ್ ಅಂತ ತುಂಬ UPನಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮಗೆ ಕನ್ನಡಿಗರನ್ನೇ, ಬಟ್ ಅವರು ಇನ್ಚಾರ್ಜಿಂದ ಅವರು UP ಹೆಡ್ ಎಲ್ಲ ಅವರು ನೋಡಿಕೊಂಡ್ರು. ಸಿನಿಮಾ ಅಲ್ಲೂ ಚೆನ್ನಾಗಿ ಮಾಡಿದ್ವಿ. ಸೊ ಅಲ್ಲಲ್ಲೇ ನಾವು ಚೇಂಜಸ್ ಮಾಡಿಕೊಂಡು ಸಿನಿಮಾಗೆ ಟೆಕ್ನಿಕಲಿ ಚೆನ್ನಾಗಿ ಬರಬೇಕು ಇದು ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಸೊ ಹಾಡು ನೋಡಿದ್ವಿ. ಆ ಹಾಡು ನಮ್ಮ ದರ್ಶನ್ ಹಾಡಿದ್ದಾರೆ. ಈಗ ಝೀನಲ್ಲಿ ವಿನ್ನರು ಕೂಡ ಆಗಿದ್ದಾರೆ, ಸರೆಗಮದಲ್ಲಿ ವಿನ್ನರ್ ಆಗಿದ್ದಾರೆ. ಈ ಥರ ಹಲವಾರು ಉತ್ಸಾಹಿ ಜನಕ್ಕೆ ನಾನು ಸಪೋರ್ಟ್ ಮಾಡಿಕೊಂಡು. ಯಾರಿಗೆ ಸರ್? ಇನ್ನೊಬ್ರು ಹೀರೋಯಿನ್ ಇದ್ದಾರೆ. ಅದು ನಾನು ಟ್ರೈಲರ್ ಟೈಮ್ನಲ್ಲಿ ಪರಿಚಯ ಮಾಡ್ತೀನಿ. ಈಗ ಸಾಂಗ್ ಇದೆ, ಇವರಿಬ್ರು ಪೇರ್ ಇದ್ದಾರೆ. ಇವ್ರು ಬೇಡ ಅಂತ ಆ ಟೈಮ್ನಲ್ಲಿ ನಾನು ನೆಕ್ಸ್ಟ್ ಮಂತ್ ಟ್ರೈಲರು ಅದೆಲ್ಲ ಬಂದಾಗ ಎಲ್ಲರಿಗೂ ಕರಿತೀನಿ. ಈಗ ಸದ್ಯಕ್ಕೆ ಪಾಪ ಇವರು ಬೆಳೀಲಿ ಅಂತ ಅಷ್ಟೇ. ಸೊ ಎಲ್ಲರದು 3 ಹಾಡು ಓಕೆ, ನಾನು ಸಮಾಧಾನ ಆಯ್ತಾ? ಎಲ್ಲರದು ಇರುತ್ತೆ. ಯತಿರಾಜ್ ಮಾಡಿದ್ದಾರೆ, ನಮ್ಮ ಕನ್ನಡ ಯತಿರಾಜ್ ಒಂದು ಪಾತ್ರ ಮಾಡಿದ್ದಾರೆ. ಶ್ರೀದತ್ತ ಅಂತ ಮಾಡಿದ್ದಾರೆ, ತುಂಬ ಸಿನಿಮಾ ಮಾಡಿದ್ದಾರೆ. ಸತ್ಯ ಇದ್ದಾರಲ್ಲ ನಮ್ಮ, ಅವ್ರ ಜೊತೆ ಇರ್ತಾರೆ ಅವರು. ತುಂಬ ಯತಿರಾಜ್ ಇಲ್ಲ, ಅವ್ರ ಸೈಕೋ ಪಾತ್ರ, ಅವ್ರು ಕರೆಕ್ಟಾಗಿ. ಸೊ ಈ ಥರ ಒಂದು ಮೊದಲು ಶೋಭರಾಜ್ನ ಮೀಟ್ ಮಾಡಿ ಅಡ್ವಾನ್ಸ್ ಕೊಟ್ಟಿದ್ದೆ ಈ ಸಿನಿಮಾಗೆ, ಇನ್ಸ್ಪೆಕ್ಟರ್ ಪಾತ್ರಕ್ಕೆ. ಅವ್ರ ಟೈಮ್ಗೆ ಸರಿ ಹೋಗ್ತಾ ಇದೆ. ಅಂದರೆ ನಾವು ಪ್ರಿಪೇರ್ ಆದಾಗ ನಮ್ಮ ಕನ್ನಡಿಗರಿಗೇನೆ ಎಲ್ಲ ಪ್ರಿಪೇರ್ ಆಗಿದೆ. ರಂಗಾಯಣ ರಘುಗೆ ಒಂದು ರೋಲಲ್ಲಿ, ಬಟ್ ಯಾವುದೂ ಆಗಲಿಲ್ಲ. ನಾವು ಶುರು ಮಾಡಿದಾಗ ಯಾರೂ ಆಗಲಿಲ್ಲ. ಸೊ ಆಗ ಒಂದು ಮಾಡಲೇಬೇಕಾಗ್ತಂತು. ನಂತರ ನಾವು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಬೆಂಗಳೂರು, ಮುಂಬೈ ಎಲ್ಲ ಮಾಡಿದ್ದೀವಿ. ಆವಾಗ ನಮಗೆ ಚರಣ್ ಸರಿಂದ FMD ಸರ್, ರಮೇಶ್ ಭಂಡಾರಿ ಸರ್ ಇದು ಟೆಕ್ನಿಕಲಿ ಫಿಲಮ್ ನೋಡೋದು ತುಂಬ ಚೆನ್ನಾಗಿದೆ, ನಾನು ಸಪೋರ್ಟ್ ನಿಂತ್ಕೋತೀನಿ ಅಂತ ಇವರು ಕೋ ಪ್ರೊಡ್ಯೂಸ್ಗೆ ಕೈ ಹಾಕಿದ್ದಾರೆ. ಸೊ OTT ಜಾನರ್ ಸಿನಿಮಾ ಆದರೂ ಥಿಯೇಟ್ರಲ್ಲೂ ಬರುತ್ತೆ. ಸೊ ಮುಂದೆ ಅದೆಲ್ಲ ಹೇಳ್ಕೊತೀನಿ. ಈಗ ದರ್ಶನ್ ಸರ್, ನಾವು ಅಲ್ಲಿ 6 months ಒಂದ್ಸರಿ ಇರುತ್ತೆ. ಸೊ ನಾವು ಮೊದಲೇ ಅಪ್ಲೈ ಮಾಡಬೇಕು, ಎಲ್ಲ ಪ್ರೂಫ್ ಕೊಡಬೇಕು. ಅಲ್ಲಿ ಲೋಕಲ್ ಆರ್ಟಿಸ್ಟ್ನ ಬಳಸ್ಕೊಂಡಿರ್ಬೇಕು. ನಾವು ಲೋಕಲ್ ಅಲ್ಲಿ ನೈಜ ಘಟನೆ ಥರನೇ ಪೊಲೀಸು,
ಎಲ್ಲರಿಗೂ ಅವ್ರಿಗೆ ಅಲ್ಲಿಂದನೇ ಬಳಸಿದ್ದೀವಿ. ಆಮೇಲೆ ಮಂಜು ಶಿವಾಚ್ ಅಂತ MLA ಅಲ್ಲಿ BJP MP ಅವರು ಮುಹೂರ್ತಕ್ಕೆ ಬಂದಿದ್ದರು. ಅವರು ಕೂಡ ಅವ್ರ ಪೇಜ್ನಲ್ಲಿ ನಮ್ಮ ಅಂದರೆ ಅವ್ರ ಏರಿಯಾದಲ್ಲಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಿನಿಮಾ ಶೂಟ್ ಮಾಡ್ತಾ ಇದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ. ಅದು ಒಂದು ಪ್ರೂಫ್ ಆಗುತ್ತೆ. ಸೊ ಅಖಿಲೇಶ್ ಶುರು ಮಾಡಿದ್ರು, ಯೋಗಿನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸರ್ ಮಿನಿಮಮ್ 6 months to 1 year ಆಗಿ ಆಗುತ್ತೆ. ತುಂಬ ಇದೆ. ದುರದೃಷ್ಟ ಅಂದರೆ ತಮಿಳವರು ನಮ್ಮ ರಜನಿಕಾಂತ್ ಪುತ್ರಿ ಅಲ್ಲಿ ಹೆಡ್ ಆಗಿದ್ದಾರೆ. ನಮ್ಮ ಕನ್ನಡಿಗರು ಯಾರೂ ಇಲ್ಲ. ಈ ಥರ ಸಬ್ಸಿಡಿ ಲೆವೆಲ್ನಲ್ಲಿ ದೇಶ ವಿದೇಶ ಮಾಡಿದಾಗ ಇಲ್ಲಿ ಇದ್ದರೆ ಇಲ್ಲಿಗೆ ಸಂಪರ್ಕ ಆಗ್ತಾ ಇತ್ತೇನೋ, ನಮಗಿಲ್ಲ. ಅದಕ್ಕೆ ಅವರು ಮೊದಲು ಬನಾರಸ್ ಮಾಡಿದ್ರಿಂದ ನಮಗೆ ಇದೊಂದಾಯಿತು. 20 ದಿವಸ ಶೂಟಿಂಗ್ ಆಗಬೇಕು, 65% ಆದರೂ ಶೂಟಿಂಗ್ ಆಗಬೇಕು. ಆ ಪೋರ್ಷನ್ನು ತೋರಿಸ್ಬೇಕು ನೀವು. ಅಟ್ಲೀಸ್ಟ್ ನೀವೇನು ಮಾಡ್ತೀರೋ ಆ ಪೋರ್ಷನ್ನು ಪ್ರವಾಸೋದ್ಯಮ ಮಾಡಬೇಕು. ಗಲೀಜ್ ಏರಿಯಾ, ಅಲ್ಲೂ ಗಲೀಜ್ ಇರುತ್ತೆ, ನೀವು ಇನ್ನೂ ಬರೀಬೋದು ಅಲ್ಲಿದ್ದ ಬಗ್ಗೆ. ಬಟ್ ನಾವು ಅದನ್ನು ತೋರಿಸೋ ಹಾಗಿಲ್ಲ, ಚೆನ್ನಾಗಿರೋದು ಮಾತ್ರ ತೋರಿಸ್ಬೇಕು. ಹೌದು. ಆಮೇಲೆ ನೀವು ಯಾವುದೇ ಲ್ಯಾಂಗ್ವೇಜ್ ಮಾಡ್ಬೋದು, ನೀವು ಕನ್ನಡನೇ ಮಾತಾಡ್ಕೋಬೋದು, ನಾಟ್ ಹಿಂದಿ ಅಥವಾ ಭೋಜ್ಪುರಿ ಮಾಡಿ ಅಂತ ಅವ್ರಿಗೆ ಕನ್ನಡ. ಹೌದು, ಶೂಟಿಂಗ್ ಅಲ್ಲಿ ಮಾಡಬೇಕು. ನೀವು ಟೀ ಕುಡಿದ್ರೂ ಟ್ಯಾಕ್ಸ್ ಇರುತ್ತೆ, ಅದನ್ನು ತೋರಿಸ್ಬೇಕಾಗುತ್ತೆ. ನೀವು ಮನೆ ಬಾಡಿಗೆ, ಶೂಟಿಂಗ್ ಮನೆ ತೊಗೊಂಡಿದ್ದೀರಾ, ರೋಡ್ ಪರ್ಮಿಷನ್ನು, ಪೊಲೀಸ್ಗೆ ಅಪ್ಲೈ ಮಾಡ್ತೀರಾ. ಆಮೇಲೆ ಇಲ್ಲಿ ವಾರ್ತಾ ಇಲಾಖೆ ಒಂದಿರುತ್ತೆ, ಅಲ್ಲಿ ಡಿಸ್ಟಿಕ್ ಲೆವೆಲ್ನಲ್ಲೆಲ್ಲ ಇರುತ್ತೆ, ಅಂದರೆ ಕೋರ್ಟ್ ಥರ ಇರುತ್ತೆ. ಆ ಕೋರ್ಟ್ಗೆ ಒಂದು ಫೀಸ್ DD ಕಟ್ಟಬೇಕು, ಅದು ಪ್ರೂಫ್ ಇರಬೇಕು. ಅದಾದಮೇಲೆ ಫಸ್ಟ್ ಕಾಪಿ ತೋರಿಸ್ಬೇಕು ಅವ್ರಿಗೆ. ಅವ್ರ ಪೊಲೀಸ್ ಅವ್ರಿಗೆ ಏನಾದರೂ ಬೈದಿದ್ದೀರಾ ಅಂತ ನೋಡ್ತಾರೆ. ನಾವು ಸ್ಕ್ರೀನ್ ಪ್ಲೇ 8 ಭಾಗ ಮಾಡಿ ಹಿಂದಿನಲ್ಲಿ ಬರ್ಕೊಡ್ಬೇಕು. ಕನ್ನಡ ಫಿಲಮ್ದೇನೆ ಈ ಥರ ಇರುತ್ತೆ ಸಂಭಾಷಣೆ ಟೈಪ್, ಅದೆಲ್ಲ ಚೆಕ್ ಮಾಡ್ತಾರೆ. ಅಲ್ಲಿ ಒಬ್ಬ CA ಇರ್ತಾನೆ, ನಾವೊಬ್ರು CA, ಹೌದು ಈ ಬಡ್ಜೆಟ್ ಆಗಿದೆ ಅಂತ ಈ ನಮ್ಮ ಕರ್ನಾಟಕದ CA ಕೊಡಬೇಕು. ಅವ್ರ CA ಪರಿಶೀಲನೆ ಮಾಡ್ತಾನೆ, ಇವ್ರು ಹೇಳ್ತಾ ಇರೋದು ಸುಳ್ಳ. ಈಗ ನಾನು 1 ಕೋಟಿನಲ್ಲಿ ಸಿನಿಮಾ ಮಾಡಿದ್ದೀನಿ. ನಾನು 1 ಕೋಟಿ ಅಂದರೆ 25 ಲಕ್ಷ ಬರುತ್ತೆ, ನನಗೆ ಲಾಭ ಬರಲ್ಲ. ಇಲ್ಲಿ ಜನನೂ ನೋಡಬೇಕು, OTTನೂ ತಗೋಬೇಕು. ಅವಾಗ ನಾನು 2 ಕೋಟಿ ಅಂತ ಕೊಟ್ಟರೆ ಅಟ್ಲೀಸ್ಟ್ ನನಗೊಂದು ಅರ್ಧ ಭಾಗ ಬರುತ್ತೆ. ಆಗ 2 ಕೋಟಿ ಅಂತ ಕೊಟ್ಟರೆ ಆ ಮೇಕಿಂಗು ಟೆಕ್ನಲ್ಲಿ ನೀವು ಚೆನ್ನಾಗಿಲ್ಲ ತೋರಿಸಿಲ್ಲ ಅಂದರೆ ಫುಲ್ ರಿಜೆಕ್ಟ್ ಮಾಡ್ತಾರೆ. ಸಿನಿಮಾನು ಚೆನ್ನಾಗಿ ಮಾಡಬೇಕು, ನೀವೇನೇ ಮಾಡಿದ್ರು ಸಿನಿಮಾ ಚೆನ್ನಾಗಿ ಮಾಡಬೇಕು. ಬಟ್ ಅಲ್ಲಿ ಒಳ್ಳೆ ಸೌಲಭ್ಯ. ಈಗ ನಮ್ಮಲ್ಲಿ 10 ಲಕ್ಷ ಇದೆ, ಅಲ್ಲಿ ಅಟ್ಲೀಸ್ಟ್ 25 ಲಕ್ಷ ಇದೆ. MP ಇದೆ, ಮರಾಠಿ ಫಿಲಮ್ ಇದೆ, ಉತ್ತರಾಖಂಡ್ ಇದೆ. ಅದನ್ನು ತಿಳ್ಕೊಂಡು ಕರೆಕ್ಟಾಗಿ ಹೋದರೆ ನಮ್ಮ ಕನ್ನಡಿಗರಿಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ತಿಳ್ಕೊಳ್ಳಿಲ್ಲ, ಸ್ವಲ್ಪ ಆದರೂ ಹಿಂದಿ ಕಲ್ತಿದ್ರೆ ಒಳ್ಳೆಯದು, ಅವಾಗ ಬೇಕಾಗುತ್ತೆ. ಆಸ್ಪಾಸ್ 1ವರೆಗೂ ಬರುತ್ತೆ. ನಾವು ಪ್ಲಾನ್ ಮಾಡಿದಾಗ 70 ಅಂದ್ಕೊಂಡಿದ್ವಿ, ಬಟ್ ಟ್ರಾವೆಲಿಂಗ್ ಬರುತ್ತೆ. ಎಲ್ಲ ಆರ್ಟಿಸ್ಟ್ಗೂ ಫ್ಲೈಟು, ಆಮೇಲೆ ಈ ಕ್ಯಾಮ್ರಾ, ಅವ್ರಿಗೆ ಟ್ರೈನ್ ಟಿಕೆಟು ಅದೆಲ್ಲ ಮಾಡ್ಕೊಂಡಿದ್ವಿ. ಒಂದ್ರ ಮೇಲೇನು ದಾಟ್ಬಿಡ್ತಾ ಇತ್ತು. ಬಟ್ ನಾವು ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟು ಬಾಡಿಗೆ ಮನೆಗಳು ತೊಗೊಂಡ್ಬಿಟ್ವಿ. ಈಗ ಅಪಾರ್ಟ್ಮೆಂಟ್ ಇರುತ್ತೆ ಅಂದರೆ 3 ಬೆಡ್ರೂಮ್ 2 ಬೆಡ್ರೂಮ್. ಒಂದು ಮನೆಗೆ ನೀವು ಒಂದು ಹೋಟ್ಲಿಗೆ ಇಷ್ಟು ಜನಕ್ಕೆ ಹಾಕಬೇಕು ಅಂದರೆ 6 ಲಕ್ಷ 7 ಲಕ್ಷ ಬಿಲ್ ಬಂತು ನನಗೆ. ಸರ್ವಿಸ್ ಅಪಾರ್ಟ್ಮೆಂಟ್ ತೊಗೊಂಡ್ಬಿಟ್ಟೆ. ಆಗ ನನಗೆ 2-3 ಲಕ್ಷದಲ್ಲೇ ಸ್ಟೇಯಿಂಗ್ದು ಸಿಕ್ಬಿಡ್ತು. ಈ ಥರ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ, ಒಂದು ಪ್ರಯತ್ನ ಮಾಡ್ಬೋದು. ಸೊ ಮುಂದೆ ಯಾರು ಇರೋದು ಬೇಕು ಅಂದರೆ ನಾನು ಇದ್ದೇ ಇರ್ತೀನಿ, ಹೇಳ್ತೀನಿ. ಬಂದಿತ್ತು ಸರ್, ಅಲಾಟ್ ಆಗಿದೆ. ಬೆಂಗಳೂರು. ಇಲ್ಲಿ ರಾಜ್ವೀರ್ ಸಿಂಗ್ ಅಂತ ಮುಂಬೈಯವರು ಇನ್ಸ್ಪೆಕ್ಟರ್ ಪಾತ್ರ, ಪ್ರಾಚಿ ಶರ್ಮಾ ಹೀರೋಯಿನ್ ಮುಂಬೈಯವರು. ಕೆಲವು ಸಣ್ಣ ಪುಟ್ಟ ಕಲಾವಿದರು, ಪೊಲೀಸ್ ವ್ಯಾನ್ ನೋಡ್ಸೋರು, ಕಾನ್ಸ್ಟೇಬಲ್ಸು, ಈ ಥರದ್ದು ಆ ಪ್ರೂಫ್ಗೋಸ್ಕರ ಅವ್ರಿಗೆ ಹಾಕಿದ್ದೀವಿ. ಮಿಕ್ಕಿದ್ದು ಎಲ್ಲರೂ ಕನ್ನಡ ಕಲಾವಿದರೇನೆ. ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದು ಆ್ಯಕ್ಟ್ ಮಾಡಿದ್ವಿ. ಎಲ್ಲರೂ ಈ ಥರ ಮಾಡಿದರೆ ಬೆಂಗಳೂರು. ಸರ್ ಸೆಪ್ಟೆಂಬರ್ ಎಂಡ್ಗೆ ನಾವು ಸೆನ್ಸಾರ್ ಮಾಡಿಸೋಣ ಅಂತ ಇದ್ದೀವಿ. ಸೊ ಯಾಕಂದರೆ ನಂದು ಬೇರೆ ಬೇರೆ ಸಿನಿಮಾಗಳು ಇದೆ, ಸ್ವಲ್ಪ ಸಾರಿ ಇದೆ, ಬೇರೆ ಬೇರೆ ಇದೆ. ಅದಕ್ಕೆ ಆ ಟೈಮ್ ತಗೊಂಡು ಹೋಗ್ತಾ ಇದ್ದೀನಿ. ಸೆಪ್ಟೆಂಬರ್ ನಂತರ ನಾವು ಅಕ್ಟೋಬರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ದೊಡ್ಡ ದೊಡ್ಡ ಮೂವೀಸ್ ಇದೆ. ಸೊ ಸೆಪ್ಟೆಂಬರ್ ಆದರೆ ಆಗ್ಬಿಡುತ್ತೆ, ಇಲ್ಲ ನವಂಬರ್ಗೆ ಹೋಗ್ತೀವಿ. ಈ ಥರ ಪ್ಲಾನ್. ಯಾಕಂದರೆ ನಾವು ಅಲ್ಲ, ಒಂದು ಸಿನಿಮಾ ಬಂದರೆ ಪರವಾಗಿಲ್ಲ, ಇದು ಮಾರ್ಟಿನ್ ಇದೆ, ಈ ಥರ ಇರುವಾಗ ನಾವು ಇದು ಮಾಡ್ಕೊಳ್ಳೋದು ಬೇಡ ಅಂತ. ಬಟ್ ನಮಗೆ ನಮ್ಮ ಪ್ರಾಡಕ್ಟ್ ಮೇಲೆ ಹೋಪ್ ಇದೆ. ಡಿಫ್ರೆಂಟ್ ಕಂಟೆಂಟ್ OTT ಜಾನರ್ ಆಗುತ್ತೆ, ಮಲಯಾಳಂ ಸ್ಟೈಲ್ನಲ್ಲಿದೆ. ಎಲ್ಲಿ ಮಾಡ್ತೀವಿ ಸರ್, ಮಾಡ್ತೀವಿ. ಅಲ್ಲಿ ತುಂಬ ಜನ ಶೂಟಿಂಗ್ ನೋಡಿದಾರಲ್ಲ, ತುಂಬ ಜನಕ್ಕೆ ರೆಡ್ರಮ್ ಯಾವಾಗ ನನಗೆ ವಾಟ್ಸಪ್ ಮಾಡ್ತಾ ಇರ್ತಾರೆ. ಸೊ ಅಂದರೆ ನಾವು ಸ್ಟ್ರೀಟು ಅಲ್ಲೆಲ್ಲ ಮಾಡಿದ್ದೀವಿ. ಗೋವಿಂದಪುರಿ ಅಂತ ಒಂದು ಊರಿನಲ್ಲಿ ತುಂಬ ಜನ ಮಾಡಿದ್ದಾರೆ. MLAನೂ ಕೇಳಿದ್ದಾರೆ, ಸೊ ಏನಾದರೂ ಇದ್ದರೆ ಇದು ಮಾಡಿ ಅಂತ. ಮಂಜುಷಾ ಶಿವಾಚ್ ಅಂತ 10 ವರ್ಷ. ಯಾವುದು ಅಲ್ಲ, ನಾವು ಡಬ್ ಮಾಡ್ಕೊತೀವಿ. ಎಲ್ಲ ಬೈ ಲ್ಯಾಂಗ್ವೇಜ್ ಇರೋದ್ರಿಂದ ಡಬ್ ಮಾಡ್ಕೋಬೋದು. ಹಿಂದಿ ಆಲ್ರೆಡಿ ರೆಡಿ ಇದೆ. ಸರ್ರು ಹೈದ್ರಾಬಾದ್ ಬೇಸಿಕ್ಲಿ, ಅವರು ಸ್ವಲ್ಪ ಅಲ್ಲಿಯವರು ಇದ್ದಾರೆ. ನಂದು ತೆಲುಗು ನಮ್ಗೆ ಈಸಿ ಆಗುತ್ತೆ. ಸೊ ನೋಡೋಣ ಫರ್ದರ್. ಹಾಗೆ ಬಿಸ್ನೆಸ್ ಪಾರ್ಟು ಚರಣ್ ಸರ್ ಮತ್ತು ಇವರು ನೋಡ್ಕೋತಾರೆ.
ಪ್ರೊಡ್ಯೂಸರು ಇನ್ವೆಸ್ಟ್ ಮಾಡಿದ್ದಾರೆ, ಅವರು ನನಗೆ ಹೇಳ್ತಾರೆ ನಾವು ಒಂದು ತಂಡ ಮಾಡಿಕೊಂಡು ಮುಂದುವರಿತಾ ಏನೇ ಆಗಲಿ ಗೆಲ್ಲಬೇಕು ಅಂತ ಒಂದು ಪ್ರಯತ್ನ ಅಷ್ಟೇ. ಹೊಸಬರಿಗೆ ಅದಕ್ಕೆ ಚಾನ್ಸ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಮಾಹಿತಿ. ಕಡೆಯದಾಗಿ ನಮ್ಮ ದರ್ಶನ್ ಅವರು ಒಂದು ಮಾತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.